ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಲ್ಲಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ITR ಸಬ್ಜೆಕ್ಟ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳನ್ನು ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಫಾರ್ಮೆಟನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ನೆಕ್ಸ್ಟ್ ನಾನು ನಿಮಗೆ ಪ್ರಾಬ್ಲಮನ್ನು ಹೇಳ್ತೀನಿ. ನೋಡಿ, ಯಾವಾಗಲೂ ಫಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಬರೀಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಬರ್ತಾದ್ಮೇಲೆ ಏನಾದರೂ ಅಡಿಷನಲ್ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ದರೆ ಆ ಅಡಿಷನಲ್ ಅಸೆಟನ್ನು ಬರೀಬೇಕು. ಲೆಸ್ ಸೇಲ್ ಆಫ್ ಅಸೆಟ್, ಏನಾದರೂ ಅಸೆಟ್ ಸೇಲ್ ಮಾಡಿದ್ರೆ ಲೆಸ್ ಮಾಡ್ಕೊಳ್ಬೇಕು. ಅಸೆಟ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದ್ದರೆ ಅವಾಗ ಏನಾದರೂ ಇನ್ಸೂರೆನ್ಸ್ ಕ್ಲೈಮ್ ಸಿಕ್ಕಿದ್ರೆ ಅದನ್ನು ಕೂಡ ಲೆಸ್ ಮಾಡ್ಕೊಳ್ಬೇಕು. ಡಿಪ್ರಿಸಿಯೇಷನಲ್ಲಿ ಎರಡು ಥರ ಡಿಪ್ರಿಸಿಯೇಷನ್ ಬರುತ್ತೆ, ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತು ಅಡಿಷನಲ್ ಡಿಪ್ರಿಸಿಯೇಷನ್. ನಾರ್ಮಲ್ ಡಿಪ್ರಿಸಿಯೇಷನ್ ಎಲ್ಲ ಪ್ರಾಬ್ಲಮ್ನಲ್ಲಿ ಬರುತ್ತೆ. ಅಡಿಷನಲ್ ಡಿಪ್ರಿಸಿಯೇಷನ್ ಏನಾದರೂ ನ್ಯೂ ಅಸೆಟ್ ಪರ್ಚೇಸ್ ಮಾಡಿರೋದು ಪ್ಲಾಂಟ್ ಆ್ಯಂಡ್ ಮಿಷನರಿ ಆಗಿದ್ದರೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಅಡಿಷನಲ್ ಡಿಪ್ರಿಸಿಯೇಷನ್ಗೆ ರೇಟ್ ಆಫ್ ಪರ್ಸೆಂಟೇಜ್ ಮೋರ್ ದ್ಯಾನ್ 180 ಡೇಸ್ ಇದ್ದರೆ 20%, ಲೆಸ್ ದ್ಯಾನ್ 180 ಡೇಸ್ ಇದ್ದರೆ 10%. ಲಾಸ್ಟಿಗೆ ಬರೋ ಆನ್ಸರ್ ರಿಟರ್ನ್ ಡೌನ್ ವ್ಯಾಲ್ಯೂ ಇರುತ್ತೆ, ಎಂಡ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ನಲ್ಲಿ ನೋಡಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಕೊಟ್ಟಿರುವಂಥದ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಫಸ್ಟ್ ಅದನ್ನು ಬರ್ಕೊಳ್ಬೇಕು. ನಾನು ಈಗ ತಾನೇ ಫಾರ್ಮೆಟ್ ಹೇಳಿದೆ. ಫಸ್ಟ್ ಯಾವ್ದು ಬರೀಬೇಕು ಅಂತಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆನ್ 1/4/2024. ಅಸೆಸ್ಮೆಂಟ್ ಇಯರ್ 25-26 ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ 24-25 ಆಗುತ್ತೆ. ಫಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಬರ್ಕೊಳ್ಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ 3,60,000. ಆ್ಯಡ್ ಪರ್ಚೇಸ್. ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಡಿಷನ್ಸ್ ಟು ಪ್ಲಾಂಟ್ ಮೇಡ್ ಆನ್ 1/8/2024 ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ₹85,000. ಹೊಸದಾಗಿ ಪರ್ಚೇಸ್ ಮಾಡ್ತಿದ್ದಾರೆ. ಯಾವ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ? ಪ್ಲಾಂಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಡಿಷನ್ಸ್ ಟು ಪ್ಲಾಂಟ್ ಅಂತ ಬರ್ಕೊಂಡು ಅಡಿಷನ್ಸ್ ಟು ಪ್ಲಾಂಟ್ ಪರ್ಚೇಸ್ ಮಾಡಿರೋ ಡೇಟನ್ನು ಬರ್ಕೊಳ್ಳೋಣ. 1/8/2024 ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 85,000 ಇದೆ. ಪರ್ಚೇಸ್ ಮಾಡಿರುವಂಥ ಅಸೆಟಿನ ವ್ಯಾಲ್ಯೂ 85,000 ಇದೆ. ಮತ್ತು ಇನ್ನೊಂದು ಮೆಷಿನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಕಾಸ್ಟ್ ಆಫ್ ಮೆಷಿನರಿ ಪರ್ಚೇಸ್ಡ್ ಆನ್ 1/1/2025 ಬಟ್ ನಾಟ್ ಇನ್ಸ್ಟಾಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಅಸೆಟನ್ನು ಪರ್ಚೇಸ್ ಮಾಡಿದಾಗ ಯಾವಾಗ ಬರ್ಕೊಳ್ಬೇಕು ಅಂತಂದರೆ ಆ ಅಸೆಟನ್ನು ಪ್ರೀವಿಯಸ್ ಇಯರ್ನಲ್ಲಿ ಯೂಸ್ ಮಾಡ್ತಾ ಇರಬೇಕು. ಯೂಸ್ ಮಾಡ್ದೇ ಹಾಗೆ ಐಡಲ್ ಆಗಿ ಬಿಟ್ಟರೆ ನಾವು ಅದನ್ನು ಡಿಪ್ರಿಸಿಯೇಷನ್ಗೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಯಾಕೆ ಅಂತಂದರೆ ಯಾವುದೇ ಒಂದು ಅಸೆಟನ್ನು ಯೂಸ್ ಮಾಡಿದರೆ ಮಾತ್ರ ಡಿಪ್ರಿಸಿಯೇಟ್ ಆಗುತ್ತೆ, ಅದ್ರ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಯೂಸ್ ಮಾಡದೇ ಇದ್ದರೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಶೋರೂಮಲ್ಲೆಲ್ಲ ಕಾರ್ ಇರುತ್ತೆ ನೋಡಿ, ಸೇಲ್ ಆಗದೆ 1 ವರ್ಷ ಹಾಗೆ ಕಾರನ್ನು ಹಾಗೆ ಇಟ್ಟಿರ್ತಾರೆ. ಬಟ್ ನೆಕ್ಸ್ಟ್ ಇಯರ್ ಹೋದರೂ ಕೂಡ ಶೋರೂಮ್ ಪ್ರೈಸ್ ಅದೇ ಥರನೇ ಇರುತ್ತೆ, ಯಾವುದೇ ಕಾರಣಕ್ಕೂ ಪ್ರೈಸ್ ಕಮ್ಮಿ ಆಗಲ್ಲ. ಏನಕ್ಕೆ ಅಂದರೆ ಅದನ್ನು ಯೂಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಯೂಸ್ ಮಾಡಿರೋ ಅಸೆಟ್ಟಿಗೆ ಮಾತ್ರ, ಯೂಸ್ ಮಾಡ್ತಿರೋಂಥ ಅಸೆಟ್ಟಿಗೆ ಮಾತ್ರ ಡಿಪ್ರಿಸಿಯೇಷನ್ ಬರುತ್ತೆ. ಇಲ್ಲಿ ನಾಟ್ ಇನ್ಸ್ಟಾಲ್ಡ್ ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ನಲ್ಲಿ ಈ ಅಸೆಟನ್ನು ಯೂಸೇ ಮಾಡಲಿಲ್ಲ, ಹಾಗಾಗಿ ಇದನ್ನು ನಾವು ಡಿಪ್ರಿಸಿಯೇಷನ್ಗೆ ಕನ್ಸಿಡರ್ ಮಾಡೋದು ಬೇಡ. ಸೊ ಒಂದೇ ಪರ್ಚೇಸ್ ಆದಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಲೆಸ್ ಸೇಲ್ ಆಫ್ ಅಸೆಟ್. ಫಸ್ಟು ಪರ್ಚೇಸ್ ಆಫ್ ಅಸೆಟ್, ನೆಕ್ಸ್ಟು ಸೇಲ್ ಆಫ್ ಅಸೆಟ್. ಯಾವುದಾದ್ರೂ ಅಸೆಟ್ ಸೇಲ್ ಆಗಿದ್ದರೆ ಅದನ್ನು ಬರ್ಕೊಳ್ಬೇಕು. ಯಾವ ಅಸೆಟ್ ಸೇಲ್ ಆಗ್ತಾ ಇದೆ? ಯಾವುದೋ ಒಂದು ಮೆಷಿನರಿಯನ್ನು ಸೇಲ್ ಮಾಡ್ತಾ ಇದ್ದಾರೆ, ₹1,00,000 ಸೇಲ್ ಮಾಡ್ತಾ ಇದ್ದಾರೆ. ಅದನ್ನು ಪರ್ಚೇಸ್ ಮಾಡಿದ್ದು 2002ರಲ್ಲಿ ₹84,000 ಪರ್ಚೇಸ್ ಮಾಡಿದರು. ₹84,000 ಪರ್ಚೇಸ್ ಮಾಡಿದರೆ ಪರ್ಚೇಸ್ ಮಾಡಿರೋ ಡೇಟು ₹84,000 ಯಾವುದನ್ನು ಕನ್ಸಿಡರ್ ಮಾಡೋದು ಬೇಡ. ನೀವು ಜಸ್ಟ್ ಇಲ್ಲಿ ಬರೀಬೇಕಾಗಿರೋದು ಸೇಲ್ ಆದಾಗ ಎಷ್ಟು ಅಮೌಂಟ್ ಸಿಕ್ಕಿದೆ. ಸೇಲ್ ಆದಾಗ ಅಮೌಂಟ್ ಸಿಕ್ಕಿರೋವಂಥದ್ದು ₹1,00,000. ಸೊ ಸೇಲ್ ಆಫ್ ಅಸೆಟ್ ಅಂತ ಬರೆದು 1,00,000 ಬರೆದ್ರೆ ಆಯಿತು. ನೆಕ್ಸ್ಟ್ ನಾವು ಬರೀಬೇಕಾಗಿರೋದು ಲೆಸ್ ಇನ್ಶೂರೆನ್ಸ್ ಕ್ಲೈಮ್. ಸೊ ಇನ್ಶೂರೆನ್ಸ್ ಕ್ಲೈಮ್ ಯಾವಾಗ ಬರುತ್ತೆ ಅಂತಂದರೆ ಏನಾದರೂ ನಮ್ಮ ಹತ್ರ ಇರೋ ಅಸೆಟ್ ಡ್ಯಾಮೇಜ್ ಆದರೆ ಮಾತ್ರ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅದ್ರ ಬಗ್ಗೆ ಕ್ವಶನಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ನಮ್ಮ ಹತ್ರ ಇರುವಂಥ ಮೆಷಿನರಿ ಫೈರ್ ಆಕ್ಸಿಡೆಂಟ್ನಲ್ಲಿ ಡೆಸ್ಟ್ರಾಯ್ ಆಗ್ತಾ ಇದೆ. ಅದರ ಒರಿಜಿನಲ್ ಕಾಸ್ಟ್ ₹25,000. ಪರ್ಚೇಸ್ ಆದಾಗ ಅದರ ವ್ಯಾಲ್ಯೂ ₹25,000 ಇತ್ತು. ಪರ್ಚೇಸ್ ಆಗಿರೋ ಡೇಟ್ ಕೊಟ್ಟಿದ್ದಾರೆ. ದೆನ್ ನಮಗೆ ಡ್ಯಾಮೇಜ್ ಆದಾಗ ಇನ್ಶೂರೆನ್ಸ್ ಕಂಪ್ನಿಯಿಂದ ಸಿಕ್ಕಿರುವಂಥ ಕ್ಲೈಮ್ ಅಮೌಂಟ್ ಎಷ್ಟು ಅಂತಂದರೆ 15,000. ಎಷ್ಟು ಅಮೌಂಟ್ ಇತ್ತು, ಎಷ್ಟು ಡ್ಯಾಮೇಜ್ ಆಯಿತು, ಎಷ್ಟು ಲಾಸ್ ಆಯಿತು, ಅದೆಲ್ಲ ಏನೂ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಜಸ್ಟ್ ನಮಗೆ ಇನ್ಶೂರೆನ್ಸ್ ಕಂಪನಿಯಿಂದ ಎಷ್ಟು ಕ್ಲೈಮ್ ಅಮೌಂಟ್ ಸಿಕ್ಕಿದೆ ಅನ್ನೋದನ್ನು ಬರೆದ್ರೆ ಆಯಿತು. ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ 15,000 ಇದೆ. ಸೊ ಈ 15,000 ಲೆಸ್ ಮಾಡಿದಾಗ ನಮ್ಮ ಹತ್ರ ಟೋಟಲ್ ಆಗಿ ಎಷ್ಟು ರೂಪಾಯಿದು ಅಸೆಟ್ ಇತ್ತು ಅಂತ ಗೊತ್ತಾಗುತ್ತೆ. ₹3,60,000 ಅಸೆಟ್ ಇತ್ತು, ಪ್ಲಸ್ ₹85,000 ಅಸೆಟನ್ನು ಪರ್ಚೇಸ್ ಮಾಡಿದ್ದೀವಿ, ₹1,00,000 ಅಸೆಟನ್ನು ಸೇಲ್ ಮಾಡಿದ್ದೀವಿ, $15,000 ಅಸೆಟ್ ಡ್ಯಾಮೇಜ್ ಆಗಿ ನಮಗೆ ಇನ್ಶೂರೆನ್ಸ್ ಕ್ಲೈಮಿಂದ ಅಷ್ಟು ಅಮೌಂಟ್ ಸಿಕ್ಕಿದೆ. ಹಾಗಾದರೆ ಈಗ ನಮ್ಮ ಹತ್ರ ಇರುವಂಥ ಅಸೆಟ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 3,60,000 ಪ್ಲಸ್ 85,000 -1,00,000 -15,000.
ಟೋಟಲ್ ಆಗಿ 3,30,000 ರೂಪಾಯಿದು ಅಸೆಟ್ ನಮ್ಮ ಹತ್ರ ಈಗ ಇದೆ. ಈಗ ಇದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ಡಿಪ್ರಿಸಿಯೇಷನ್ನಲ್ಲಿ 2 ಥರ ಡಿಪ್ರಿಸಿಯೇಷನ್ ಬರುತ್ತೆ. ಒಂದು ನಾರ್ಮಲ್ ಡಿಪ್ರಿಸಿಯೇಷನ್, ಇನ್ನೊಂದು ಅಡಿಷನಲ್ ಡಿಪ್ರಿಸಿಯೇಷನ್. ಫಸ್ಟು ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಹೊಸದಾಗಿ ಒಂದು ಅಸೆಟನ್ನು ಪರ್ಚೇಸ್ ಮಾಡಿದ್ದೀವಲ್ವ, ಈ ಅಸೆಟು ನಮ್ಮ ಹತ್ರ ಎಷ್ಟು ದಿನ ಇದೆ ಅನ್ನೋದನ್ನು ಫಸ್ಟ್ ಕೌಂಟ್ ಮಾಡಿಕೊಂಡು ಆಮೇಲೆ ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಪ್ಲ್ಯಾಂಟ್ ಯಾವಾಗ ಪರ್ಚೇಸ್ ಮಾಡಿದ್ದು? 8ನೇ ತಿಂಗಳಲ್ಲಿ. ಸೊ ಮುಂದಿನ ವರ್ಷ ಮಾರ್ಚ್ ತನಕ ನೀವು ಕೌಂಟ್ ಮಾಡಬೇಕು. 8, 9, 10, 11, 12, 1, 2, 3 ಟೋಟಲ್ ಆಗಿ 8 ತಿಂಗಳು ನಮ್ಮ ಹತ್ರ ಅಸೆಟ್ ಇತ್ತು. ತಿಂಗಳಿಗೆ 30 ದಿನ ಅಂತ ಕನ್ಸಿಡರ್ ಮಾಡಿದ್ರು. 8 24, 240 ದಿನ ನಮ್ಮ ಹತ್ರ ಅಸೆಟ್ ಇತ್ತು. ಸೊ ಹಾಗಾಗಿ ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಾವೀಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 3,60,000, 85,000 ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳಿಕ್ಕಿಲ್ಲ. ಪರ್ಚೇಸ್ ಮಾಡಿರುವಂಥ ಅಸೆಟ್ 8 ತಿಂಗಳು ನಮ್ಮ ಹತ್ರ ಅಸೆಟ್ ಇದೆ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದು ನೋಡಿ, ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿರೋ ಡೇಟ್ ಕೊಟ್ಟಿರೋದು 1/4/24. ಎಲ್ಲ ಪ್ರಾಬ್ಲಮ್ನಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಏನು ಅಸೆಟ್ ಕೊಟ್ಟಿರ್ತಾರೋ ಆ ಅಸೆಟ್ ನಮ್ಮ ಹತ್ರ ಇಡೀ ವರ್ಷ ಇರುತ್ತೆ. ನೀವು ಜಸ್ಟ್ ನೋಡಬೇಕಾಗಿರೋದು ಪರ್ಚೇಸ್ ಮಾಡಿರೋ ಅಸೆಟ್ಟಿನ ಡೇಟ್ ನೋಡಬೇಕು. ಪರ್ಚೇಸ್ ಮಾಡಿರೋ ಅಸೆಟ್ ಮೋರ್ ದ್ಯಾನ್ 180 ಡೇಸ್ ಇದೆಯಾ, ಲೆಸ್ ದ್ಯಾನ್ 180 ಡೇಸ್ ಇದೆಯಾ ಅಂತ. ಈಗ ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಅಮೌಂಟ್ ತೊಗೊಳ್ಬೇಕು. ಯಾವ ಅಮೌಂಟ್ ತೊಗೊಳ್ಬೇಕು ಅಂತಂದರೆ, ಈಗ ಪರ್ಚೇಸ್ ಮಾಡಿದ್ದನ್ನು ಆ್ಯಡ್ ಮಾಡಿ, ಸೇಲ್ ಮಾಡಿದ್ದನ್ನು ಲೆಸ್ ಮಾಡಿ, ಇನ್ಶೂರೆನ್ಸ್ ಕ್ಲೈಮನ್ನು ಲೆಸ್ ಮಾಡಿದಾಗ ಏನು ಅಮೌಂಟ್ ಬಂದಿರುತ್ತೋ ಆ ಅಮೌಂಟ್ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 3,30,000 ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ 15% ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 15% ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಬಟ್ ಇದೇ ಪ್ರಾಬ್ಲಮ್ನಲ್ಲೇ ಈ ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಅಸೆಟ್ ಏನಾದರೂ ಜನವರಿಲಿ ಪರ್ಚೇಸ್ ಮಾಡಿದರೆ ನಮ್ಮ ಹತ್ರ ಎಷ್ಟು ತಿಂಗಳು ಅಸೆಟ್ ಇರುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಅಸೆಟ್ ಇರುತ್ತೆ. ಸೊ ಹಾಫ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಆವಾಗ ಹೇಗೆ ಅಂತಂದರೆ 3,30,000ದಲ್ಲಿ 85,000 ಕಳ್ಕೊಳ್ಬೇಕು. 3,30,000ದಲ್ಲಿ 85,000 ಕಳ್ಕೊಂಡಾಗ ಏನು ಅಮೌಂಟ್ ಸಿಗುತ್ತೋ ಆ ಅಮೌಂಟಿಗೆ ಫುಲ್ ಡಿಪ್ರಿಸಿಯೇಷನ್, ಬಟ್ 85,000ಗೆ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಟೋಟಲ್ ಆಗಿ ನಮ್ಮ ಹತ್ರ ಅಷ್ಟು ಅಸೆಟ್ಟು ಇಡೀ ವರ್ಷ ಅಂದರೆ ಮೋರ್ ದ್ಯಾನ್ 180 ಡೇಸ್ ಇರುತ್ತೆ. ಹಾಗಾಗಿ ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಏನಕ್ಕೆ ಅಂತಂದರೆ ಅಡಿಷನಲ್ ಅಸೆಟನ್ನು ಪರ್ಚೇಸ್ ಮಾಡಿದ್ದು 8ನೇ ತಿಂಗಳಲ್ಲಿ. ಮುಂದಿನ ವರ್ಷ ಮಾರ್ಚ್ ಅಂತಂದರೆ 8 ತಿಂಗಳು ಮಾತ್ರ ಅಸೆಟ್ ಇರುತ್ತೆ. ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 3,30,000ಗೆ 15% ಮಾಡಿದಾಗ 3,30,000 ಇಂಟು 15% 49,500 ರೂಪೀಸ್ ನಾರ್ಮಲ್ ಡಿಪ್ರಿಸಿಯೇಷನ್ ಬರುತ್ತೆ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಅಡಿಷನಲ್ ಡಿಪ್ರಿಸಿಯೇಷನ್. ಅಡಿಷನಲ್ ಡಿಪ್ರಿಸಿಯೇಷನ್ ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ. ಯಾವಾಗ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ ಅಂತಂದರೆ, ಫಸ್ಟ್ ಒಂದು ನಿಮ್ಮ ಹತ್ರ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇರಬೇಕು. ಆಲ್ರೆಡಿ ಒಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದೆ. ಅದಲ್ಲದೆ ಇನ್ನೊಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿಯನ್ನು ಪರ್ಚೇಸ್ ಮಾಡಬೇಕು. ಇನ್ನೊಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿಯ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ ಯಾವಾಗ ಬರುತ್ತೆ ಅಂತಂದರೆ, ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ ಮಾಡಿದರೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಅಡಿಷನಲ್ ಡಿಪ್ರಿಸಿಯೇಷನ್ಗೆ ಯಾವ ಅಮೌಂಟ್ ಕನ್ಸಿಡರ್ ಮಾಡಬೇಕು ಅಂತಂದರೆ, ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿಯ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 85,000 ಅಮೌಂಟ್ ಇದೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಇದಕ್ಕೆ ಹೇಗೆ ಅಂತಂದರೆ, ಮೋರ್ ದ್ಯಾನ್ 180 ಡೇಸ್ ಇದ್ದರೆ ಫುಲ್ ಡಿಪ್ರಿಸಿಯೇಷನ್ 20%, ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ಹಾಫ್ ಡಿಪ್ರಿಸಿಯೇಷನ್ 20%ನ ಅರ್ಧ 10%. ಈಗ ಈ ಅಸೆಟ್ ನಮ್ಮ ಹತ್ರ ಪರ್ಚೇಸ್ ಮಾಡಿರುವಂಥ ಅಸೆಟ್ ಮೋರ್ ದ್ಯಾನ್ 180 ಡೇಸ್ ನಮ್ಮ ಹತ್ರ ಅಸೆಟ್ ಇದೆ. ಸೊ ಫುಲ್ ಡಿಪ್ರಿಸಿಯೇಷನ್ ಅಂದರೆ 85,000 ಇಂಟು 20%. ನೋಡಿ, ಇದು ಕ್ವಶನಲ್ಲಿ ಕೊಟ್ಟಿರೋ ರೇಟ್ ಅಲ್ಲ, ನೆನ್ಪಿಟ್ಕೊಳ್ಬೇಕು. ನಾನು ಈಗ ತಾನೇ ಫಾರ್ಮೆಟ್ ಹೇಳಿದೆ. ಅಡಿಷನಲ್ ಡಿಪ್ರಿಸಿಯೇಷನ್ ಬರೋದು ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ ಮಾಡಿದರೆ ಮಾತ್ರ. ಫುಲ್ ಡಿಪ್ರಿಸಿಯೇಷನ್ 20%, ಹಾಫ್ ಡಿಪ್ರಿಸಿಯೇಷನ್ 10%. ಈಗ ಮೋರ್ ದ್ಯಾನ್ 180 ಡೇಸ್ ಇರೋದ್ರಿಂದ ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 85,000 ಇಂಟು 20%, ಅಲ್ಲಿಗೆ 17,000 ಆಗುತ್ತೆ. ರಿಟರ್ನ್ ಡೌನ್ ವ್ಯಾಲ್ಯೂ ಅಲ್ಲಿಗೆ ಎಲ್ಲ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್ ಹೇಗೆ ಸಿಗುತ್ತೆ ಅಂತಂದರೆ, 3,30,000 minus 49,500 minus 17,000. So return down value at the end 2,63,500. ಇದೇ ಪ್ರಾಬ್ಲಮಲ್ಲೇ ಕಂಪ್ಯೂಟ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟಾಗ ನೋಡಿ, ಈಗ ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರೋದು ಇದೇ ಫಾರ್ಮೆಟಲ್ಲೇ ಡಿಪ್ರಿಸಿಯೇಷನ್ ಇದೆ. ಬಟ್ ನೀವು ಫಾರ್ಮೆಟಿಂದ ಹೊರಗಡೆ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಂತ ಬರೆದು ಇವೆರಡು ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಿದ್ರೆ ಆಯಿತು. 49,500 ಪ್ಲಸ್ 17,000. ಸೊ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅಂತಂದರೆ 66,500. ಸೊ ಈ ಪ್ರಾಬ್ಲಮಲ್ಲಿ ಅಡಿಷನಲ್ ಪ್ಲಾಂಟ್ ಏನು ಪರ್ಚೇಸ್ ಆಗಿದೆಯೋ ಆ ಪ್ಲಾಂಟ್ ಮೋರ್ ದ್ಯಾನ್ 180 ಡೇಸ್ ಇದೆ. ಇದರಲ್ಲೇ ಏನಾದರೂ ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.